ಶಿವಭೂತಿಯ ಕಥೆ. ಶಿವಭೂತಿ ಎಂಬ ಬ್ರಾಹ್ಮಣನು ಬಡತನದಿಂದ ಬೇಸತ್ತು ದ್ರವ್ಯಾರ್ಜನೆಗಾಗಿ ಹಣ ಗಳಿಸಲು ಹೊರಡುತ್ತಾನೆ. ದಾರಿಯಲ್ಲಿ ಅವನಿಗೊಬ್ಬ ಸಿದ್ಧಪುರುಷನ ಭೇಟಿಯಾಗುತ್ತದೆ. ಶಿವಭೂತಿಯ ಕಷ್ಟವನ್ನು ಕೇಳಿದ ಸಿದ್ಧನು ಅವನಿಗೆ 4 ಮಾಂತ್ರಿಕ ಬತ್ತಿಗಳನ್ನು, ದೀಪದ ಬತ್ತಿ, ನೀಡುತ್ತಾನೆ. ಸಿದ್ಧನು ಶಿವಭೂತಿಗೆ ಹೀಗೆ ಹೇಳುತ್ತಾನೆ: ನೀನು ಹಿಮಾಲಯದ ಕಡೆಗೆ ನಡೆಯುತ್ತಾ ಹೋಗು. ಈ 4 ಬತ್ತಿಗಳಲ್ಲಿ ಮೊದಲನೆಯದು ಎಲ್ಲಿ ಕೆಳಗೆ ಬೀಳುತ್ತದೆಯೋ ಅಲ್ಲಿ ಅಗೆದರೆ ನಿನಗೆ ಸಂಪತ್ತು ಸಿಗುತ್ತದೆ. ಹೀಗೆ ಒಂದೊಂದಾಗಿ ಬಿದ್ದ ಸ್ಥಳಗಳಲ್ಲಿ ನಿಧಿ ದೊರೆಯುತ್ತದೆ. ಆದರೆ ಬತ್ತಿ ಬಿದ್ದ ತಕ್ಷಣ ಅಲ್ಲಿ ನಿಲ್ಲಬೇಕು. ಶಿವಭೂತಿ ನಡೆಯುತ್ತಾ ಹೋದಂತೆ ಮೊದಲ ಬತ್ತಿ ಬೀಳುತ್ತದೆ. ಅಲ್ಲಿ ಅಗೆದಾಗ ತಾಮ್ರದ ನಿಧಿ ಸಿಗುತ್ತದೆ. ಶಿವಭೂತಿ ಇಷ್ಟೇ ಸಾಕೆ ಎಂದು ಯೋಚಿಸಿ ಮುಂದೆ ನಡೆಯುತ್ತಾನೆ. 2ನೇ ಬತ್ತಿ ಬಿದ್ದ ಜಾಗದಲ್ಲಿ ಅಗೆದಾಗ ಬೆಳ್ಳಿಯ ನಿಧಿ ಸಿಗುತ್ತದೆ. 3ನೇ ಬತ್ತಿ ಬಿದ್ದ ಜಾಗದಲ್ಲಿ ಅಗೆದಾಗ ಚಿನ್ನದ ರಾಶಿಯೇ ಸಿಗುತ್ತದೆ. ಶಿವಭೂತಿಗೆ ಅತೀವ ಸಂತೋಷವಾಗುತ್ತದೆ. ಆದರೂ ಅವನ ಆಸೆ ತೀರದೆ ಮುಂದೆ ಇನ್ನೂ ದೊಡ್ಡದು ಸಿಗಬಹುದು ಎಂದು ಮುಂದೆ ಸಾಗುತ್ತಾನೆ. 4ನೇ ಬತ್ತಿ ಬಿದ್ದ ಜಾಗಕ್ಕೆ ಹೋದಾಗ ಅಲ್ಲಿ ಒಬ್ಬ ಮನುಷ್ಯ ತನ್ನ ತಲೆಯ ಮೇಲೆ ರಕ್ತಸಿಕ್ತವಾದ ಚಕ್ರವನ್ನು ಹೊತ್ತುಕೊಂಡು ನಿಂತಿರುವುದನ್ನು ಶಿವಭೂತಿ ಕಾಣುತ್ತಾನೆ. ಶಿವಭೂತಿ ಕುತೂಹಲದಿಂದ ಅವನ ಹತ್ತಿರ ಹೋಗಿ, ನೀನು ಯಾರು, ಏಕೆ ಈ ಚಕ್ರವನ್ನು ಹೊತ್ತಿದ್ದೀಯಾ ಎಂದು ಕೇಳಿದ ತಕ್ಷಣ ಆ ಚಕ್ರವು ಶಿವಭೂತಿಯ ತಲೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತದೆ. ಆ ಮನುಷ್ಯ ಮುಕ್ತನಾಗಿ ಹೀಗೆ ಹೇಳುತ್ತಾನೆ: ನಾನು ಕೂಡ ನಿನ್ನಂತೆಯೇ ಅತಿಯಾಸೆಯಿಂದ 4ನೇ ಬತ್ತಿಯನ್ನು ಹಿಡಿದು ಬಂದವನು. ಈ ಚಕ್ರವು ಅತಿಯಾಸೆ ಪಟ್ಟವರ ತಲೆಯನ್ನು ಸೀಳುತ್ತಾ ಇರುತ್ತದೆ. ಇನ್ನು ಯಾರಾದರೂ ಅತಿಯಾಸೆಯಿಂದ ಇಲ್ಲಿಗೆ ಬರುವವರೆಗೂ ನೀನು ಇದನ್ನು ಹೊತ್ತುಕೊಂಡಿರಲೇಬೇಕು. ಕಥೆಯ ನೀತಿ. ಕಥೆಯ ಮೂಲಕ ಅತಿಯಾಸೆ ಗತಿಗೇಡು ಎಂಬ ತತ್ವವನ್ನು ಅತ್ಯಂತ ಕಠೋರವಾಗಿ ಚಿತ್ರಿಸಲಾಗಿದೆ. ಅತಿಯಾದ ಲೋಭವು ಮನುಷ್ಯನನ್ನು ಬಿಡುಗಡೆಯಿಲ್ಲದ ಬಂಧನಕ್ಕೆ ತಳ್ಳುತ್ತದೆ ಎಂಬುದೇ ಇದರ ಸಾರ.